ಆ್ಯಕ್ಚುಲಿ ಈ ಸುದ್ದಿ ಇವತ್ತೇ ಗೊತ್ತಾಗಿತ್ತು ನನಗೆ. ಒಂದು ವಿಮಾನ ನಿಲ್ದಾಣ ಮಾಡುವಾಗ, ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡುವಾಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇರ್ತವೆ. ಆ ಸ್ಟ್ಯಾಂಡರ್ಡಿಗೆ ಒಳಪಟ್ಟು ವಿಮಾನ ನಿಲ್ದಾಣ ನಿರ್ಮಾಣ ಮಾಡಬೇಕಾಗತ್ತೆ. ರನ್ವೇ ಎಷ್ಟು ಉದ್ದ ಇರಬೇಕು, ಎರಡೆರಡು ರನ್ವೇ ಮಾಡ್ತೀರಿ ಅನ್ನೋದಾದರೆ ಪ್ಯಾರಲಲ್ಲಿ ಹೆಂಗಿರಬೇಕು, ವಿಮಾನ ಟೇಕ್ ಆಫ್ ಆಗುವಾಗ ಲ್ಯಾಂಡ್ ಆಗುವಾಗ ಅಕ್ಕಪಕ್ಕದಲ್ಲಿನ ಬಿಲ್ಡಿಂಗ್ಗಳ ಎತ್ತರ ಎಷ್ಟಿರಬೇಕು, ಎಷ್ಟು ಕ್ಲಿಯರ್ ಸ್ಪೇಸ್ ಇರಬೇಕು, ಹೀಗೆಲ್ಲ ನಿಯಮಗಳಿರ್ತವೆ. ಆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಕಟ್ಟಲಾಗಿದ್ದದ್ದು ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದ ವಿಮಾನ ನಿಲ್ದಾಣ. ನೋಡಿ, ಪ್ಯಾರಲಲ್ ರನ್ವೇಗಳು ಇರಬೇಕು ಅಂತಿದೆಯಂತೆ. ಇಲ್ಲಂಗಿದೆ ನೋಡಿ. ಯಾಕೆ ಈ ನಿಯಮಗಳನ್ನು ಗಾಳಿಗೆ ತೂರಿ ಕೋಲ್ಕತ್ತಾ ವಿಮಾನ ನಿಲ್ದಾಣವನ್ನು ಕಟ್ಟಿದ್ರು? ರನ್ವೇ 1 ಅಂತ ಇದೆಯಲ್ಲ, ಅದು ಹಳೇದದು. ರನ್ವೇ 2 ಆ ನಂತರ ನಿರ್ಮಿಸಿದ್ದು. ಲೆಕ್ಕಾಚಾರದ ಪ್ರಕಾರ ರನ್ವೇ 1 ಎಲ್ಲಿಂದ ಆರಂಭ ಆಗುತ್ತೆ, ರನ್ವೇ 2 ಅಲ್ಲಿಂದ ಆರಂಭ ಆಗಬೇಕಾಗಿತ್ತು. ಅದನ್ನು ಬಿಟ್ಟು ಈ ಕಡೆ ರನ್ವೇ 2 ಕಟ್ಟಿದ್ರು. ಹೀಗೆ ಇದನ್ನು ಕಟ್ಟಿದ್ರಿಂದ ವಿಮಾನದ ಲ್ಯಾಂಡಿಂಗು ಟೇಕ್ ಆಫಿಗೆ ಸಮಸ್ಯೆಗಳಿದ್ವು. ಹಿಂಗೆ ಯಾಕೆ ಕಟ್ಟಿದ್ರು? ಯಾಕೆ ಅಂದರೆ ಅಲ್ಲಿ ಮೇಲುಗಡೆ ಒಂದು ಗೌರಿಪುರ ಮಸೀದಿ ಅಂತ ಕಾಣಿಸ್ತಾ ಇದೆ ನೋಡಿ, ಅಲ್ಲೊಂದು ಮಸೀದಿ ಇತ್ತು ನೋಡಿ. 1924ರಲ್ಲಿ ಬ್ರಿಟಿಷರು ಈ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಿದ್ರು. ಬ್ರಿಟಿಷರು ಕಟ್ಟಿದಾಗ ಎಷ್ಟು ವಿಮಾನ ಇದ್ವು, ಎಷ್ಟು ಲ್ಯಾಂಡ್ ಆಗ್ತಿದ್ವು, ಎಷ್ಟು ಹಾರ್ತಿದ್ವು? ತುಂಬ ಕಡಿಮೆ, ಸಣ್ಣದೊಂದು ಕಟ್ಟಿದ್ರಪ್ಪ. ಆಗಿನ ಕಾಲದ ವಿಮಾನಗಳಿಗೆ ಎಷ್ಟು ಬೇಕೋ ಅಷ್ಟು. ಆ ನಂತರ ಡೆವಲಪ್ ಆಗ್ತಾ ಭಾರತ ಸ್ವತಂತ್ರ ಆಯಿತು, ವಿಮಾನಯಾನ ಉದ್ಯಮ ಬೆಳೀತು, ಏರ್ಪೋರ್ಟ್ ದೊಡ್ಡದಾಗಬೇಕು, ಫೆಸಿಲಿಟಿಗಳು ಜಾಸ್ತಿ ಆಗಬೇಕು. ಅಕ್ಕಪಕ್ಕದ ಜಾಗಗಳನ್ನು ಸರ್ಕಾರ ಅಕ್ವೈರ್ ಮಾಡಿಕೊಂಡು ಏರ್ಪೋರ್ಟ್ ಬೆಳೆಸ್ತು. ಅಲ್ಲಿನ ಹಳ್ಳಿಗಳು ಹೋದವು, ಅಂಗಡಿಗಳು ಹೋದವು, ಕೃಷಿ ಜಮೀನು ಹೋಯಿತು, ದೇವಸ್ಥಾನಗಳು ಹೋದವು, ಎಲ್ಲ ಹೋದವು. ಮಸೀದಿ ಒಂದು ಮುಟ್ಟಿರಲಿಲ್ಲ ಯಾರು. ಈಗಿಂದಲ್ಲ ವಿವಾದ ಇದು. ಆ ಮಸೀದಿ 136 ವರ್ಷ ಹಳೇದು. 136 ವರ್ಷಗಳ ಹಿಂದೆ ಕಟ್ಟಲಾಗಿದ್ದ ಮಸೀದಿ. 66 ವರ್ಷಗಳ ಹಿಂದೆ ಈ ವಿಮಾನ ನಿಲ್ದಾಣ ಸುರಕ್ಷಿತವಾಗಿರಬೇಕು ಅಂದರೆ ಮಸೀದಿಯನ್ನು ಅಲ್ಲಿಂದ ತೆರವು ಮಾಡಬೇಕು ಅಂತ ಚರ್ಚೆ ಶುರುವಾಗಿದ್ದ 66 ವರ್ಷಗಳ ಹಿಂದೆ. ವಿಮಾನ ನಿಲ್ದಾಣ ಪ್ರಾಧಿಕಾರದವರು ಎಲ್ಲ ರಾಜ್ಯ ಸರ್ಕಾರಗಳಿಗೂ ಈ ಮನವಿ ಮಾಡಿಕೊಂಡು ಬಂದರು. ಒಬ್ಬರು ಅದರ ಮೇಲೆ ಆ್ಯಕ್ಷನ್ ತಗೊಳ್ಳಿಲ್ಲ. ಇನ್ನೂ ಎಲ್ಲಿ ತನಕ ಹೋಯಿತು ಅಂದರೆ, ರನ್ವೇನಿಂದ ಬರೀ 165 ಮೀಟರ್ ದೂರದಲ್ಲಿ ಮಸೀದಿ, 165 ಮೀಟರ್. ಎಲ್ಲಿ ತನಕ ಅಂದರೆ, ಮಸೀದಿಗೆ ನಮಾಜ್ಗೆ ಹೋಗುವವರಿಗೆ ಏರ್ಲೈನ್ಸ್ನ ಬಸ್ಸುಗಳನ್ನು ರಾಜ್ಯ ಸರ್ಕಾರ ಕೊಡ್ತು, ಈ ಹಿಂದಿನ ಸರ್ಕಾರ ಕೊಡ್ತು. ಬಸ್ನಲ್ಲಿ ಕರ್ಕೊಂಡೋಗಿ ಮಸೀದಿಗೆ ಬಿಡೋದು, ನಮಾಜ್ ಮುಗಿದ ಮೇಲೆ ವಾಪಸ್ ಕರ್ಕೊಂಬರೋದು. ಏರ್ಲೈನ್ನ ಬಸ್ಸುಗಳನ್ನು ಕೊಟ್ಟರು. ವಿವಾದಗಳ ನಡೀತಾನೇ ಇದ್ವು. ಯಾರೊಬ್ಬರೂ ಮಸೀದಿ ತೆರವು ಮಾಡುವ ಧೈರ್ಯ ತೋರಿಸಲಿಲ್ಲ. ಕೇವಲ ವಿಮಾನಗಳ ಆಪರೇಷನ್ನಿಗೆ ಮಾತ್ರ ಅಲ್ಲ, ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಕೂಡ ಅಲ್ಲಿ ಕಟ್ಟಡವೊಂದು ಇರುವುದು ಒಳ್ಳೆಯದಲ್ಲ, ಯಾರ್ಯಾರೋ ಜನ ಬಂದು ಹೋಗುವುದು ಒಳ್ಳೆಯದಲ್ಲ ಅನ್ನುವ ರಿಪೋರ್ಟ್ಗಳಿದ್ದಾಗಲೂ ಕೂಡ ಯಾವ ಸರ್ಕಾರವೂ ಏನೂ ಮಾಡುವ ಧೈರ್ಯ ತೋರಿಸಲಿಲ್ಲ. 1924ರಲ್ಲಿ ಬ್ರಿಟಿಷರು ಈ ಏರ್ಪೋರ್ಟನ್ನು ಶುರು ಮಾಡಿದ್ರು, ಡಮ್ ಡಮ್ ಏರ್ಪೋರ್ಟ್. 5 ವರ್ಷ ಆದ ನಂತರ ಇದನ್ನು ಬೆಂಗಾಲ್ ಫ್ಲೈಯಿಂಗ್ ಕ್ಲಬ್ಗೆ ಕೊಟ್ಟುಬಿಟ್ರು. 1960ರಲ್ಲಿ ಕೋಲ್ಕತ್ತಾ ಏರ್ಪೋರ್ಟಿನ ವಿಸ್ತರಣಾ ಕಾರ್ಯ ಶುರುವಾಯಿತು, 66 ವರ್ಷಗಳ ಹಿಂದೆ. 2ನೆಯ ರನ್ವೇ ನಿರ್ಮಾಣಕ್ಕೆ ಈ ಗೌರಿಪುರ ಮಸೀದಿ ಅಡ್ಡ ಬರ್ತಾ ಇತ್ತು. ಮಸೀದಿ ತೆರವುಗೊಳಿಸೋದಕ್ಕೆ ಮುಸ್ಲಿಮರ ವಿರೋಧ ಮಾಡಿದ ಕಾರಣಕ್ಕೆ ಇದನ್ನು ಬಿಟ್ಟು ಮುಂದೆ ರನ್ವೇ ಕಟ್ಟಿದ್ರು. ಮಸೀದಿಯ ಪಶ್ಚಿಮಕ್ಕೆ ರನ್ವೇ ಕಟ್ಟಿದ್ರು. 1962ರಲ್ಲಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಭೂಮಿಯನ್ನು ವರ್ಗಾವಣೆ ಮಾಡಲಾಯಿತು. ಎಲ್ಲ ಕೆಲಸ ಮಾಡಿದ್ರೂ ಕೂಡ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಸೇರಿದ ಜಾಗದಲ್ಲಿಯೇ ಮಸೀದಿ ಇತ್ತು. ಉಳಿದಿದ್ದೆಲ್ಲವನ್ನೂ ತೆರವು ಮಾಡಿದ್ರು. ಹಳ್ಳಿಗಳು, ಕೃಷಿ ಜಮೀನು, ದೇವಸ್ಥಾನ, ಅಂಗಡಿ, ಮುಂಗಟ್ಟು ಎಲ್ಲವನ್ನೂ ತೆರವು ಮಾಡಿದ್ರು. ಇದು ಒಂದು ಹಾಗೆ ಉಳ್ಕಂತು. 1995ರಲ್ಲಿ
ಮುಖ್ಯಮಂತ್ರಿಯಾಗಿದ್ದ ಜ್ಯೋತಿ ಬಸು ಅವರು ಕೂಡ ವಿಮಾನ ನಿಲ್ದಾಣದ ಪ್ರಾಧಿಕಾರದ ಮನವಿಯನ್ನು ಕೇಳಲಿಲ್ಲ. ಮಮತಾ ಬ್ಯಾನರ್ಜಿಯವರು ಇದರ ಬಗ್ಗೆ ಯಾವುದೇ ಚರ್ಚೆ ಮಾಡೋದಕ್ಕೆ ತಯಾರಾಗಲಿಲ್ಲ. ಈಗೇನಾಯಿತು? ಈಗ ಸುವೇಂದು ಅಧಿಕಾರಿ ಎದುರಿಗೆ ಫೈಲ್ ಬಂತು, ಒಂದು ಸೈನ್ ಹಾಕಿದ್ರು, ತೆರವು ಮಾಡಿ ಅದನ್ನು ಮುಂದೇನಾಗುತ್ತೋ ನೋಡ್ಕೊಳ್ಳೋಣ ಅಂದಿದ್ದಾರೆ. ರನ್ವೇನಿಂದ 165 ಮೀಟರ್ ದೂರದಲ್ಲಿ ಮಸೀದಿ. ಅಂತಾರಾಷ್ಟ್ರೀಯ ನಿಯಮಗಳು ಹೇಳೋದು 240 ಮೀಟರ್ ದೂರದ ತನಕ ಯಾವುದೇ ಕಟ್ಟಡ ಇರಬಾರ್ದು ಅಂತ ಅಂತಾರಾಷ್ಟ್ರೀಯ ನಿಯಮ ಹೇಳುತ್ತಂತೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇರೋದು ಹಾಗೆ. ಈ ಒಂದು ಕಟ್ಟಡವನ್ನು ಶಿಫ್ಟ್ ಮಾಡಬೇಕಾಗತ್ತೆ ಅನ್ನುವ ಕಾರಣಕ್ಕೆ ಕೋಲ್ಕತ್ತಾ ಏರ್ಪೋರ್ಟಿನ ಡಿಸೈನನ್ನೇ ಚೇಂಜ್ ಮಾಡಿಬಿಟ್ರು. ಡಿಸೈನನ್ನೇ ಚೇಂಜ್ ಮಾಡಿಬಿಟ್ಟಿದ್ರು. ಈಗ ಸುವೇಂದು ಅಧಿಕಾರಿ ಹೇಳ್ತಾ ಇದ್ದಾರೆ, ನಿಮಗೆ ಬೇರೆ ಕಡೆ ಜಾಗ ಕೊಡ್ತೀವಿ, ಅಲ್ಲಿರೋದಕ್ಕಂತೂ ಸಾಧ್ಯ ಇಲ್ಲ ಅಂತ. ಲಾಸ್ಟಿಗೆ ಮಾತನಾಡಿದ ಸೌಗತ್ ರಾಯ್, ತೃಣಮೂಲ ಕಾಂಗ್ರೆಸ್ನ ಸಂಸದರು, ಜನರನ್ನು ಒತ್ತಾಯಪೂರ್ವಕವಾಗಿ, ಅಂದರೆ ಜನ ಒಪ್ಪಿದ್ರೆ ಮಾತ್ರ ಮಸೀದಿಯನ್ನು ತೆರವು ಮಾಡಿ, ಇಲ್ಲದೆ ಹೋದರೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಮೌಲಾನಾ ಶಹಾಬುದ್ದೀನ್ ರಜ್ವಿ, ಮುಸ್ಲಿಂ ಜಮಾತ್ನ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಇದೇ ಒಪಿನಿಯನ್ ಹೇಳ್ತಾರೆ. ಕೋಲ್ಕತ್ತಾ ವಿಮಾನ ನಿಲ್ದಾಣದಲ್ಲಿರುವ ಮಸೀದಿ ಇಂದಿನ ಮಸೀದಿಯಲ್ಲ, ಬ್ರಿಟಿಷ್ ಆಳ್ವಿಕೆಯ ಮುಂಚಿತವಾಗಿ ನಿರ್ಮಾಣಗೊಂಡಿರುವ ಮಸೀದಿ. ನವಾಬ್ ಆಸಿಫುದ್ದೌಲಾ ನಾವು ಇತಿಹಾಸದಲ್ಲಿ ಓದಿದ್ದೀವಿ. ಆಸಿಫುದ್ದೌಲಾ ಆ ಮಸೀದಿಯನ್ನು ನಿರ್ಮಿಸಿದರು. 136 ವರ್ಷ ಹಳೆಯದು ಅಂತ ರಿಪೋರ್ಟ್ ಇರೋದಪ್ಪ. ಪ್ರಸ್ತುತವಾಗಿರುವ ಸರ್ಕಾರ ಮುಸ್ಲಿಮರ ವಿರುದ್ಧವಾಗಿರುವ ಸರ್ಕಾರ, ಮುಸ್ಲಿಮರ ಹೆಗ್ಗುರುತುಗಳನ್ನು ಗುರಿಯಾಗಿಸಿಕೊಂಡು ತೊಂದರೆ ನೀಡ್ತಾ ಇದೆ. ಬ್ರಿಟಿಷರು ಸಹ ಮಸೀದಿ ತೆಗೆಯುವ ಕೆಲಸ ಮಾಡೋದಕ್ಕೆ ಹೋಗಿಲ್ಲ. ಬ್ರಿಟಿಷರು ಏನೆಲ್ಲ ನಿರ್ಮಿಸಿದ್ರು, ಆದರೆ ದೇವಸ್ಥಾನ ಮಸೀದಿ ಕೆಡವಲಿಲ್ಲ ಅನ್ನುವ ಹೇಳಿಕೆಯನ್ನು ಅವರು ಕೂಡ ಕೊಟ್ಟಿದ್ದಾರೆ. ಜನ ಒಪ್ಪಿದ್ರೆ ಮಾತ್ರ ಮಸೀದಿಯನ್ನು ತೆರವುಗೊಳಿಸಿ, ಜನ ಒಪ್ಪದೇ ಹೋದರೂ ಬಿಡದಿ ಜಮೀನನ್ನು ಏನು ಬೇಕಾದರೂ ಮಾಡಬಹುದಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ನೇರವಾಗಿ ಬಿಡದಿ ಸುದ್ದಿಗೆ ಬರೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.